ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಏಸು ರಾಜ ನಮ್ಮ ಸಂಗಡಿದ್ದಾರೆ. ಹಲ್ಲೆಲೂಯಾ. ಆತನು ನಮಗೆ ವಿಶೇಷವಾದ ಸಹಾಯಕನು. ಏಸು ಕ್ರಿಸ್ತನು ವಿಶೇಷವಾದ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಆ ಸಹಾಯಕನು ಹೇಗಿದ್ದಾನೆ ಗೊತ್ತಾ? ಆತನು ನಮ್ಮನ್ನು, ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಇಸ್ರಾಯೇಲ್ ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ ಎಂಬುದಾಗಿ ಶ್ರೇಷ್ಠವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀನು ಕುಗ್ಗೋಗಿದೆಯಾ? ಭಯಪಡಬೇಡ. ನಿನ್ನ ಕಷ್ಟಗಳಿಗೆ ನೋಡಿ ನೀನು ಭಯಪಡಬೇಡ. ಯಾಕಂದರೆ ದೇವರು ಹೀಗೆ ಮಾತಾಡ್ತಾರೆ. ದೇವರು ಏನು ಮಾತಾಡ್ತಾರೆ ನೋಡಿಕೊಳ್ಳೋಣ ಬನ್ನಿ. ಹಲ್ಲೆಲೂಯಾ. ಕೀರ್ತನೆ 34:18 ವಚನದಲ್ಲಿ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲಗಳಿಂದ ಅವನನ್ನು ಬಿಡಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಉದಯ ಕಾಲದಲ್ಲಿ ದೇವರು ಯೇಸು ಕ್ರಿಸ್ತನು ಹೀಗೆ ಮಾತಾಡುತ್ತಾರೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆಂಬುದಾಗಿ ದೇವರು ನಿಮ್ಮನ್ನು ತಿಳಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಎಷ್ಟೇ ದುಃಖದಲ್ಲಿರು, ಆದರೆ ದೇವರನ್ನು ಮರೆತು ಹೋಗಬೇಡ. ದೇವರನ್ನು ದೂಷಿಸಬೇಡ. ದೇವರನ್ನು ಅಯ್ಯೋ ನಾನು ಇಷ್ಟು ದಿವಸ ಪ್ರಾರ್ಥನೆ ಮಾಡಿ ನನಗೇನು ಪ್ರಯೋಜನ ಎಂದು ನೀನು ಯಾವತ್ತೂ ಹೇಳಬೇಡ. ಯಾಕಂದರೆ ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಿನ್ನ ಸಂಗಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯಾ. ನಾನು ಇಷ್ಟು ದಿವಸ ಪ್ರಾರ್ಥನೆ ಮಾಡಿದ್ದೇನೆ, ನನಗೇನು ಲಾಭವಿಲ್ಲ ಅಂತ ಹೇಳಬೇಡ. ಯಾಕಂದರೆ ಅಲ್ಲಿ ಯೇಸು ಕ್ರಿಸ್ತನು ಈ 2025 ವರ್ಷದಿಂದ ಬಂದಿದಾಗ ಸಹ ನಾವೆಲ್ಲವನ್ನು ಬಿಟ್ಟು ನಿಮ್ಮ ಹಿಂದೆ ಬಂದಿದ್ದೇವೆ, ನಮಗೇನು ಲಾಭ ಎಂದು ಶಿಷ್ಯರು ಕೇಳುವಾಗ ದೇವರು ಹೇಳುತ್ತಾನೆ, ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾನೆ, ನೀವು ಸಹ 12 ಕುಲಗಳನ್ನು 12 ಸಿಂಹದ ಮೇಲೆ ಕೂತುಕೊಂಡು ನ್ಯಾಯ ತೀರಿಸುವಿರಿ. 12 ಕುಲಗಳಿಗೆ ನೀವು ನ್ಯಾಯ ತೀರಿಸುವಿರಿ ಎಂಬುದಾಗಿ ಹೇಳುತ್ತಾನೆ. ನನಗೇನು ಲಾಭ ಎಂದು ಸೋತೋಗಬೇಡ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆಂದು ದೇವರ ವಾಕ್ಯ ಹೇಳುತ್ತದೆ. ದೇವರು ಹೇಳುತ್ತಾ ಇದ್ದಾರೆ, ನೀನು ಭಯಪಡಬೇಡ. ನೀನು ಎಷ್ಟೇ ದುಃಖ ನಿನಗೆ ಬಂದರೂ ನೀನು ಚಿಂತೆ ಮಾಡಬೇಡ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಈ ಲೋಕದವರು ಇವತ್ತು ನಾಳೆ ಎಂದು ಹೇಳಬಹುದು. ಈ ಲೋಕದವರು ನಿನಗೆ ಭರವಸೆ ಕೊಟ್ಟು ಹಿಂಜಾರಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಆತನು ನುಡಿದಿರುವುದು ನೆರವೇರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ನುಡಿದಿರುವುದನ್ನೆಲ್ಲ ಯೇಸು ಕ್ರಿಸ್ತನು ನೆರವೇರಿಸುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಸೈತಾನ ಬರ್ತದೆ ನಿನ್ನ ಬಳಿಗೆ ಬಂದು ಏನು ಮಾಡ್ತದೆ, ಅಯ್ಯೋ ನೀನು ಇಷ್ಟು ದಿವಸದಿಂದ ನೀನು ಕ್ರಿಸ್ತನ ಸಭೆಗೆ ಹೋಗುತ್ತೀಯಾ, ನೀನು ಚರ್ಚಿಗೆ ಹೋಗುತ್ತೀಯಾ, ನಿನಗೇನು ನಡೆಯಲಿಲ್ಲ, ನಿನ್ನ ಜೀವನದಲ್ಲಿ ಹೊಸ ಕಾರ್ಯಗಳನ್ನು ಏನು ನಡೆಯಲಿಲ್ಲ ಎಂದು ಸೈತಾನ್ ಕಲಿಸುತ್ತದೆ. ಆ ಸೈತಾನ್ಗೆ ಕಿವಿಗೊಡಬೇಡ. ನೀನು ದೇವರ ವಾಕ್ಯಕ್ಕೆ ಕಿವಿಗೊಡುವುದಾದರೆ ನಿನ್ನ ಕುಟುಂಬ ದೇವರು ಮತ್ತೆ ಕಟ್ಟುತ್ತಾನೆ. ದೇವರು ಮತ್ತೆ ಆ ಕುಟುಂಬವನ್ನು ನಡೆಯುವಂತೆ ಕೃಪೆ ಕೊಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನು ಸಮಾಧಾನದ ಪ್ರಭು. ನಮ್ಮಲ್ಲಿ ಸಮಾಧಾನ ಬರಬೇಕಾದರೆ ನಾವು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳಬೇಕು. ನನಗೆ ಸಮಾಧಾನ ಕೊಡು ಎಂದು ಕೇಳಬೇಕು. ನನಗೆ ಸಂತೋಷ ಕೊಡು ಎಂದು ಕೇಳಬೇಕು. ನನಗೆ ಉಲ್ಲಾಸ ಕೊಡು ಎಂದು ಕೇಳಬೇಕು. ಯೇಸು ಕ್ರಿಸ್ತನು ಸಮಾಧಾನದ ಪ್ರಭು ಆಗಿದ್ದಾನೆ. ಆತನು ಎಲ್ಲವನ್ನು ಒದಗಿಸುವ ದೇವರಾಗಿದ್ದಾನೆ. ನಿನಗೆ ದೇವರು ಈ ವಾಕ್ಯ ನಿನಗೋಸ್ಕರ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಈ ವಾಗ್ದಾನವನ್ನು ತೆಗೆದು ನೀನು ಪ್ರಾರ್ಥನೆ ಮಾಡು. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗಿದ್ದಾನೆಂದು ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪರಿಶುದ್ಧ ಆತ್ಮನೇ, ನನ್ನ ಕಷ್ಟದಲ್ಲಿ ನನ್ನ ದುಃಖದಲ್ಲಿ ನನಗೆ ಬಲಪಡಿಸು ಯೇಸಯ್ಯ. ನಾನು ಈ ಕಷ್ಟದಿಂದ ಹೊರಗಡೆ ಬರುವಂತೆ ಸಹಾಯ ಮಾಡೆಂದು ನಾವು ಕರ್ತನನ್ನು ಕೇಳುವಾಗ ನಜರೇತಿನ ಯೇಸುವಿನ
ಕೃಪೆಯಿಂದ ನಮಗೆ ಬಿಡುಗಡೆವಾಗುತ್ತದೆ. ಯಾವ ಪ್ರಕಾರ ಪೌಲ ಸೀಲನಿಗೆ ಸೆರೆಮನೆಗೆ ಹಾಕಿದಾಗ ಅವನಿಗೆ ಆ ಮುಚ್ಚಿಟ್ಟಿರುವ ಬಾಗಿಲು, ಆ ಬಾಗಿಲಿಗೆ ಹಾಕಿರುವ ಬೇಡಿಗಳನ್ನೆಲ್ಲ ಬಿಚ್ಚಿ ಹೋದವೋ, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಮೇಲೆ ನಿನಗೆ ಹಾಕಿರುವ ಬಂಧನಗಳನ್ನು ಆ ಸೈತಾನ ಮುಖಾಂತರವಾಗಿ ಬಂದಂಥ ಎಲ್ಲ ಕಷ್ಟಗಳಿಂದ ನಜರೇತಿನ ಯೇಸುವಿನ ನಾಮ ಬಿಡುಗಡೆ ಕೊಡುತ್ತದೆ. ಹಲ್ಲೆಲೂಯ. ಪೌಲ ಸೀಲನು ಸಹ ಆತನಿಗೆ ಬೇಡಿ ಹಾಕಿದಾಗ, ಆತನಿಗೆ ಸೆರೆಮನೆಯಲ್ಲಿ ಹಾಕಿದಾಗ, ಇಲ್ಲಿ ಆತನ ಸಭೆಯವರೆಲ್ಲರೂ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂದು ವಾಕ್ಯ ಹೇಳುತ್ತದೆ. ಆ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯನ್ನು ದೇವರು ಕೇಳಿ ಅಲ್ಲಿಗೆ ದೂತರನ್ನು ಕಳಿಸುತ್ತಾನೆ. ಎಲ್ಲಿ ಪೌಲ ಸೀಲನಿದನೋ ಅಲ್ಲಿಗೆ ದೂತನನ್ನು ಕಳಿಸುತ್ತಾನೆ. ಆ ದೂತನು ಆ ಮುಚ್ಚಿರುವ ಬಾಗಿಲುಗಳನ್ನು ತೆರೀತಾನೆ. ಅವನ ಕೈಗೆ ಹಾಕಿರುವ ಬೇಡಿಗಳನ್ನು ಬಿಚ್ಚುತ್ತಾನೆ. ಬಿಚ್ಚಿ ಅಷ್ಟೇ ಮಾತ್ರವಲ್ಲ, ಅವನಿಗೆ ಹೊರಗಡೆ ತಂದು ಆ ಸೀಮೆಗೆ ತಂದು ಬಿಡುತ್ತಾನೆ. ಇವಾಗ ನೀನು ಸಮಾಧಾನದಿಂದ ಹೋಗೆಂದು. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಬೇಡಿಗಳು ನಿಮಗೆ ಕಟ್ಟಿ ಹಾಕಿರ್ಬೋದು, ಯಾವ ಸೈತಾನಕ್ಕೂ ಮುಖಾಂತರವಾಗಿ ಯಾವುದೇ ಕಷ್ಟಗಳು ನಿಮಗೆ ಬಂದಿರ್ಬೋದು, ನೀವು ಭಯಪಡಬೇಡಿರಿ. ದೇವರ ವಾಕ್ಯ ಇವತ್ತು ನಿಮಗೋಸ್ಕರ ಹೇಳ್ತಾ ಇದ್ದಿದೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿದವರನ್ನು ಉದ್ಧಾರ ಮಾಡುತ್ತಾನೆ. ದೇವರನ್ನು ಉದ್ಧಾರ ಮಾಡಬೇಕೆಂದು ನಿನ್ನ ಬಳಿಗೆ ಬಂದಿದ್ದಾನೆ. ನಿನ್ನ ಕರ್ತನ ಬಳಿಗೆ ಬಾ, ಕರ್ತನಲ್ಲಿ ಮೊರೆ ಹೊಕ್ಕು. ಆ ದೇವರು ನಿನ್ನ ಕೂಗನ್ನು ಕೇಳಿ ಆಶೀರ್ವದಿಸುತ್ತಾನೆ. ನೀನು ಮತ್ತೆ ಆಶೀರ್ವಾದ ನಿಧಿಯಾಗುವಿ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಕರ್ತನು ಕೊಟ್ಟಿರುವ ಸಮಯಕ್ಕಾಗಿ ಸ್ತೋತ್ರ, ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾವು ಯಾವಾಗಲೂ ಕರ್ತನಾದ ಯೇಸುವಿನ ಮೇಲೆ ಭರವಸೆ ಇಡಬೇಕು, ಮನುಷ್ಯನ ಮೇಲೆ ಭರವಸೆ ಇಡಬಾರದು. ನಾವು ದೇವರಲ್ಲಿ ಭರವಸೆ ಇಡಬೇಕು. ದೇವರು ನಮ್ಮ ಕಾರ್ಯಗಳನ್ನು ಸಫಲವಾಗುವಂತೆ ಮಾಡುತ್ತಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ನೀವು ಯೇಸುವಿನಲ್ಲಿ ನಂಬಿಕೆ ಇಟ್ಟು ಈ ವಾಕ್ಯವನ್ನು ಇಟ್ಟು ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮ್ಮ ಮೊರೆಯನ್ನು ಕೇಳಿ ನಿಮ್ಮನ್ನು ಹೆಚ್ಚಿಸುತ್ತಾನೆ, ಆಶೀರ್ವದಿಸುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.